ವಿಜಯಪುರ 35 ಕೋಟಿಗೂ ಹೆಚ್ಚು ರಸ್ತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಚ್ ಮುನಿಯಪ್ಪ ಅವರಿಗೆ ಅಭಿನಂದನೆಗಳು. ಕೆಪಿಸಿಸಿ ಕಾರ್ಯದರ್ಶಿ ಬೈಯಪ್ಪ, ನಿರ್ದೇಶಕರಾದ ವಿ ಮಂಜುನಾಥ್ ಅಭಿನಂದನೆ ಸಲ್ಲಿಸಿದರು. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ವಿಜಯಪುರ ಪಟ್ಟಣದ ರಸ್ತೆ ಅಭಿವೃದ್ಧಿಗಳಿಗೆ ಮಾನ್ಯ ಸಚಿವರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದು, ಜನರಿಗೆ ಅನುಕೂಲವಾಗುವಂತೆ ವಿವಿಧ ರಸ್ತೆಗಳ ಕಾಮಗಾರಿಗಳು ಕೈಗೆತ್ತಿಕೊಂಡು ಜನರಿಗೆ ಅನುಕೂಲವಾಗುವಂತೆ ರಸ್ತೆ ಕಾಮಗಾರಿಗಳನ್ನು ಮಾಡುತ್ತಿದ್ದಾರೆ. ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ರಹಾಡಿಪುರದಿಂದ ವೆಂಕಟಾಪುರದವರೆಗೂ 700 ಮೀಟರ್ ರಸ್ತೆ ಅಗಲೀಕರಣ 7 ಕೋಟಿಗೂ ಹೆಚ್ಚು ಹಾಗೂ ಪುರಸಭಾ ಸರ್ಕಲ್ ಇಂದ ಕೆಬಿಯವರೆಗೂ ಕೈಕೊಟ್ಟಿರುವ ವೆಚ್ಚ ಮತ್ತು ಕೆಬಿಯಿಂದ ಚಿಕ್ಕಬಳ್ಳಾಪುರ ಕೆರೆಯವರೆಗೂ 9 ಕೊಟ್ಟಿರುವ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿ ಕೈಗೆತ್ತಿಕೊಂಡಿದ್ದು, ಅಮಾನಿಕೆರೆ ರಸ್ತೆ ಅಗಲೀಕರಣಕ್ಕೆ ಹೆಚ್ಚು ಅನುದಾನವನ್ನು ನೀಡಿ ಕೆರೆ ಮರವೆಗಳ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಪಟ್ಟಣದ ಅಭಿವೃದ್ಧಿಗೆ ಶಾಸಕರು ಹೆಚ್ಚಿನ ಶ್ರಮ ವಹಿಸುತ್ತಿದ್ದಾರೆ ಎಂದು ವಿ ಮಂಜುನಾಥ್ ಹೇಳಿದರು. ಇದೇ ಸಂದರ್ಭದಲ್ಲಿ ಪುರಸಭಾ ಮಾಜಿ ಸದಸ್ಯರಾದ ಸಂಪತ್ ಕುಮಾರ್, ಪುರಸಭಾ ಸದಸ್ಯರಾದ ಎಂ ರಾಜಣ್ಣ, ಸೈಯದ್ ಇಕ್ಬಾಲ್, ಹರೀಶ್, ರಮೇಶ್ ಬಾಬು, ಮುನಿ, ನಾರಾಯಣಪ್ಪ, ವೇಣುಗೋಪಾಲ್, ನಂಜುಂಡಪ್ಪ, ಮಂಜುನಾಥ್, ಮುನ್ನ, ಮುನಿಕೃಷ್ಣಪ್ಪ, ಪುರಸಭಾ ಸದಸ್ಯ ನಾರಾಯಣಸ್ವಾಮಿ ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಹಾಜರಿದ್ದರು. ಸಂಪರ್ಕ ಮಾಡತಕ್ಕಂಥ ಅಮಾನಿಕೆರೆ ಏರಿಯಾ ರಸ್ತೆ ಒಂದು ಮೇಲ್ದರ್ಜೆಗೇರಿಸತಕ್ಕಂಥ ಕಾರ್ಯ ಈಗಾಗಲೇ ಶುರುವಾಗಿದೆ. ಅದರ ಎರಡೂ ಬದಿ ಇರತಕ್ಕಂಥ ಕೋಡಿ ಸೇತುವೆಗಳು ಶಿಥಿಲ ಆಗಿರೋದ್ರಿಂದ ಮತ್ತು ಬಹಳ ಅಗಲ ಕಿರಿದಾಗಿರೋದ್ರಿಂದ ಅವುಗಳನ್ನು ಅಗಲೀಕರಣ ಮಾಡೋದು ಮತ್ತೆ ಈಗ ಅದನ್ನ ಸುಭದ್ರತೆ ಮಾಡತಕ್ಕಂಥ ದೃಷ್ಟಿಯಿಂದ ಎರಡೂ ಸೇತುವೆಗಳಿಗೆ 11,30,00,000 ಒಂದು DPR ಅನ್ನು ಸಿದ್ಧಪಡಿಸಿ ಅದು ಕೂಡ ಒಂದು ತಾಂತ್ರಿಕ ಅನುಮೋದನೆ ಅದು ಕೂಡ ಶೀಘ್ರವಾಗಿ ಕಾರ್ಯ ಪ್ರಾರಂಭ ಆಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಗೆ ಈ ಒಂದು ಅಮಾನಿಕೆರೆ ಸೇತುವೆ ನಿರ್ಮಾಣ ಕಾರ್ಯ ಶುರುವಾದಾಗ ಸುಮಾರು 4-5 ತಿಂಗಳ ಕಾಲ ಆ ರಸ್ತೆ ಸಂಪರ್ಕಕ್ಕೆ ಸಿಗದೆ ಬಂದಾಗೋ ಒಂದು ದೃಷ್ಟಿ ಇಟ್ಕೊಂಡು ಚಿಕ್ಕನಹಳ್ಳಿ ಚಂದನಹಳ್ಳಿ ಮುಖಾಂತರ ಶಿಡ್ಲಘಟ್ಟ ರಸ್ತೆಗೆ ಸಂಪರ್ಕ ಮಾಡತಕ್ಕಂಥ ಬಂದಂತ ಪ್ರಥಮ ಸಮಾರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ನಾನು ದೇವನಹಳ್ಳಿ ಕ್ಷೇತ್ರವನ್ನ ವಿಶೇಷವಾಗಿ ವಿಜಯಪುರ ಪಟ್ಟಣವನ್ನ ಅಭಿವೃದ್ಧಿ ಪಥದಲ್ಲಿ ತರ್ತೇನೆ, ಒಂದು ಮಾದರಿ ನಗರವನ್ನಾಗಿ ರೂಪಿಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದೇ ರೀತಿ ಈಗ 2 ವರ್ಷಗಳಿಂದ ಹಲವು ಟೆಂಡರ್ ಈಗಾಗಲೇ ಕರೆದಿದ್ದಾರೆ. ಬಹುಶಃ ಒಂದು 15 ದಿವಸದಲ್ಲಿ ಆ ಕಾರ್ಯ ಕೂಡ ಪ್ರಾರಂಭ ಆಗ್ತದೆ. ಹಾಗೆ ಮುಖ್ಯಮಂತ್ರಿಗಳು ವಿಶೇಷ ನಿಧಿ ಯೋಜನೆಯಲ್ಲಿ ವಿಜಯಪುರ ಪಟ್ಟಣದ ಹಲವು ಏನು ಮುಖ್ಯ ಜನಸಂಚಾರ ಮತ್ತು ವಾಹನ ಸಂಚಾರ ಜಾಸ್ತಿ ಇದ್ದಂಥ ಹಾಳಾಗಿದ್ದಂಥ ರಸ್ತೆಗಳನ್ನು ಕೂಡ ಅವರು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಅದು ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಅದು ಕೂಡ ಇನ್ನೊಂದು 15 ದಿವಸದಲ್ಲಿ ಯಾರಾದರೂ ನಮ್ಮ ಕಾಂಟ್ರಾಕ್ಟ್ದವರು ಆ ಕಾರ್ಯ ಶುರು ಮಾಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈಗೇನು ತಾವು ಪಟ್ಟಣದ ಮಧ್ಯ ಹೃದಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ 4 ಪಥ ಅಗಲೀಕರಣ ರಸ್ತೆ ಇದೆ, ಅದು ವಿಜಯಪುರದ ಕೋಲಾರ ರಸ್ತೆ ಹರಡಿಪುರದಿಂದ ವೆಂಕಟಾಪುರಕ್ಕೆ ಕೂಡ ಅದನ್ನು ಸಂಪರ್ಕ ಸಿಗಬೇಕು, ಇನ್ನೂ ಒಂದು 700 ಮೀಟರ್ ಆಗಬೇಕು ಅಂತ ಅದಕ್ಕೊಂದು 11 ಕೋಟಿ ಪ್ರಸ್ತಾವನೆ ತಂದು ಅದು ಕೂಡ ಅನುಮೋದನೆ ಹಂತದಲ್ಲಿದೆ. ಹಾಗೆ ಈಗ ಅಗಲೀಕರಣ ನಡೀತಾ ಇರತಕ್ಕಂಥ ರಸ್ತೆ ನಮ್ಮ ಪುರಸಭಾ ಕಚೇರಿಯಿಂದ KEB ಕಚೇರಿವರೆಗೆ 5 ಕೋಟಿಯ ಕೆಲಸ ಮತ್ತು KEB ಕಚೇರಿಯಿಂದ ಅಮಾನಿಕೆರೆವರೆಗೆ 9 ಕೋಟಿ ಕೆಲಸ, ಅವಕ್ಕೂ ಕೂಡ ಚಾಲನೆ ಒಂದು ವಾರದಲ್ಲಿ ಸಿಗ್ತಾ ಇದೆ. ಈಗಾಗಲೇ ಅಂಗಡಿ ಬದಿ ಇದ್ದಂಥ ರಸ್ತೆ ಬದಿ ಇದ್ದಂಥ ಅಂಗಡಿ ಮುಂಗಟ್ಟುಗಳ ಬದಲಾವಣೆ ಮಾಡೋದಿರ್ಬೋದು, ಮರ ಕಡಿಯೋದಿರ್ಬೋದು, ಈ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಇಷ್ಟು ಒಂದು ಅವರ ಅನುಭವ, ಒಂದು 35 ವರ್ಷದ ಅನುಭವ, ಮತ್ತು ಅವರು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಏನು ರಸ್ತೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇದು ಸಚಿವಾಲಯದಲ್ಲಿ ಕೆಲಸ ಮಾಡಿದ್ರು, ಅನುಭವವನ್ನು ಇಟ್ಕೊಂಡು ತಮ್ಮ ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ರಸ್ತೆಗಳನ್ನು ಮೇಲ್ದರ್ಜೆಗೇರಿಸುವ ಮುಖಾಂತರ ಜನಗಳಿಗೆ ಸುಗಮ ಸಂಪರ್ಕ ಆಗಲಿ ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ಇಟ್ಕೊಂಡು ವಿಜಯಪುರವನ್ನು ವಿಶೇಷವಾಗಿ ದೇವನಹಳ್ಳಿ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ವಿಜಯಪುರ ಪಟ್ಟಣದ ಜನತೆಯ ಪರವಾಗಿ, ದೇವನಹಳ್ಳಿ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಎಲ್ಲ ವಿಜಯಪುರದ ಮುಖಂಡರು ಸಲ್ಲಿಸಲಿಕ್ಕೆ ಬಯಸ್ತೇವೆ. ನಮಸ್ಕಾರ.